ಚಿನ್ನದ ನಿಧಿ ಸಿಕ್ಕಿದ್ದ ಗದಗ್ನ ಲಕ್ಕುಂಡಿಯಲ್ಲಿ ನಡೆದ 9ನೇ ದಿನದ ಉತ್ಖನನದಲ್ಲಿ ಅನೇಕ ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಕೋಟೆ ವೀರಭದ್ರೇಶ್ವರ ಸ್ವಾಮಿ ದೇಗುಲದ ಬಳಿ ನಡೆಯುತ್ತಿರುವ ಉತ್ಖನನದ ವೇಳೆ ಬಾವಿಯೊಂದರಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ ಶಿಲೆಗಳು ಪತ್ತೆಯಾಗಿವೆ. ಬಾವಿಯಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದ ಏನು ಆಕರ್ಷಕ ಶಿಲೆಗಳು ಪತ್ತೆಯಾಗಿವೆ. ಈಗ ನಾವು ತೋರಿಸಿ ನೋಡ್ಬೋದು. ನಾವು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಒಂದು ಜಮೀನಿನಲ್ಲಿದ್ದೀವಿ. ಆ ಜಮೀನಿನ ಬಾವಿಯ ಗೋಡೆಯಲ್ಲಿ ಸಾಕಷ್ಟು ಶಿಲೆಗಳು ಕೂಡ ಈಗ ಗೋಚರ ಆಗ್ತಾ ಇದ್ದಾವೆ. ಒಂದು ಬಾವಿಯ ಗೋಡೆಯಲ್ಲಿ ಒಂದು ಮೂರ್ತಿಯನ್ನು ಗೋಚರ ಆಗ್ತಾ ಇದೆ. ಆ ಮೂರ್ತಿ ಏನು ಲಕ್ಷ್ಮಿ ಇಲ್ಲವೇ ಸರಸ್ವತಿ ಮೂರ್ತಿ ಇರಬಹುದು ಅಂತೇಳಿ ಈಗಾಗಲೇ ಹೇಳಲಾಗ್ತಿದೆ. ಇದು ಕಲ್ಯಾಣ ಚಾಲುಕ್ಯರ ಕಾಲದ ಆ ಒಂದು ಮೂರ್ತಿ. ಈ ಒಂದು ಗೋಡೆಯಲ್ಲಿ ಏನು ದ್ವಾರಪಾಲಕರ ಅನ್ನುವಂಥದ್ದು ಒಂದು ಶಿಲೆಯನ್ನು ನೋಡ್ಬೋದು. ಇನ್ನು ಲಕ್ಕುಂಡಿಯ ಜಮೀನೊಂದರಲ್ಲಿ ಘಟಸರ್ಪ ಮೂರ್ತಿ ಪತ್ತೆಯಾಗಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿನ ಸಂಪತ್ತು ಘಟಸರ್ಪ ಕಾಯ್ತಾ ಇದೆ ಅನ್ನೋ ಸುದ್ದಿ ಸಾಕಷ್ಟು ಚರ್ಚೆ ಗ್ರಾಸಾಗಿತ್ತು. ಸಾಕಷ್ಟು ಗ್ರಾಮಸ್ಥರು ಕೂಡ ನಮ್ಮೂರಲ್ಲಿ ಒಂದು ದೊಡ್ಡ ಘಟಸರ್ಪ ಇದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಪುಷ್ಟಿ ಎಂಬಂತೆ ಈಗ ಲಕ್ಕುಂಡಿ ಗ್ರಾಮದಲ್ಲಿ ಒಂದು ಘಟಸರ್ಪ ಇರುವಂತಹ ಒಂದು ಮೂರ್ತಿಯನ್ನು ಸಿಕ್ಕಿದೆ. ಈಗ ನೋಡ್ಬೋದು TV9 ಅದರ ಗ್ರೌಂಡ್ ರಿಯಾಲಿಟಿ ಚೆಕ್ನಲ್ಲಿ ಸಂಪೂರ್ಣ ಕೂಡ ಎಲ್ಲವನ್ನು ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಇದು ಷಣ್ಮುಖಪ್ಪ ರವದಿ ಅನ್ನೋರ ಜಮೀನು. ಆ ಜಮೀನದಲ್ಲಿ ಒಂದು ಘಟಸರ್ಪ ಅಂದರೆ ಏಳು ಹೆಡೆಗಳಿರುವಂಥ ಘಟಸರ್ಪದ ಮೂರ್ತಿ ಪತ್ತೆಯಾಗಿದೆ. ಇದು ಕಲ್ಯಾಣ ಚಾಲುಕ್ಯರ ಕಾಲದ್ದು ಮೂರ್ತಿ ಅಂತ ಹೇಳಲಾಗ್ತಿದೆ. ಮಣ್ಣು ಅಗೆಯೋ ಜಾಗದಲ್ಲಿ ಮತ್ತೊಮ್ಮೆ ಮೂಳೆಗಳು ಸಿಕ್ಕಿವೆ. ಲಕ್ಕುಂಡಿಯಲ್ಲಿ ನಿಧಿಗಾಗಿ ನಡೆಯುತ್ತಿರೋ ಶೋಧ ಕಾರ್ಯದಲ್ಲಿ ಈಗಾಗಲೇ 10 ಅಡಿಗೂ ಹೆಚ್ಚು ಆಳ ತೆಗೆಯಲಾಗಿದೆ. ನೆನೆ ಉತ್ಖನನ ವೇಳೆ ಹಸಿರು ಪಚ್ಚೆ ಕಲ್ಲು ಪತ್ತೆ ಬಳಿಕ ಕುತೂಹಲ ಹೆಚ್ಚಾಗಿದೆ. ಉತ್ಖನನ ನಡೆಯುತ್ತಿರೋ ಸ್ಥಳಕ್ಕೆ ವಾನರ ಸೇನೆ ಎಂಟ್ರಿ ಕೊಟ್ಟು ಕುತೂಹಲ ಮೂಡಿಸಿತು. ಮತ್ತೊಂದೆಡೆ ಉತ್ಖನನ ನಡೆಯುತ್ತಿರೋ ನಿರ್ಬಂಧಿತ ಸ್ಥಳಕ್ಕೆ ಬೇಲಿ ಹಾಕಿ ಬಂದೋಬಸ್ತ್ ಮಾಡಲಾಗಿದೆ. ಇದಕ್ಕೂ ಮುನ್ನ ಈ ಜಾಗದಲ್ಲಿ ಬೇಕಾಬಿಟ್ಟಿ ಜನ ಒಳಗ್ ಬಂದಿದ್ರು. ಅಷ್ಟೇ ಅಲ್ಲ, ಕೆಲ ಸಂಘಟನೆ ಕಾರ್ಯಕರ್ತರು ಒಳನುಗ್ಗಿ ಡ್ರಾಮಾ ಮಾಡಿದ್ರು. ಇದರಿಂದ ಎಚ್ಚೆತ್ತ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಬೇಲಿ ಹಾಕಿ ಬಿಗಿ ಮಾಡಿದೆ. ನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದು ಯಾವೆಲ್ಲ ಕ್ರಮ ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ನಾನು ತೋರಿಸಿ ನೋಡಬಹುದು. ಇದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರ ದೇವಸ್ಥಾನ ಆವರಣ. ಈಗಾಗಲೇ ಕಟ್ಟಿಗೆಯ ಬಂಬು ಹಾಕಿ ಅದಕ್ಕೆ ಟೇಪನ್ನು ಸ್ವಚ್ಛ ಸಂಪೂರ್ಣ ಯಾರನ್ನೂ ಒಳಗೆ ಬರದ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಯಾಕೆಂದರೆ ನಿನ್ನೆ ಕೂಡ ಸಾಕಷ್ಟು ಜನರು ಒಳಗಡೆ ಬಂದಿದ್ರು. ಜೊತೆಗೆ ಸಂಘಟನೆಯವರು ಬಂದು ಕೂಡ ಗಲಾಟೆ ಆಗಿತ್ತು. ಲಕ್ಕುಂಡಿಯಲ್ಲಿ ನಿಧಿಗಾಗಿ ಉತ್ಖನನ ನಡೆಯುತ್ತಿರೋ ಮಧ್ಯೆ ನಮ್ಮ ಗ್ರಾಮದಲ್ಲೂ ಉತ್ಖನನ ನಡೆಸಿ ಅಂತ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮುದನೂರು ಗ್ರಾಮದ ಜನ ಆಗ್ರಹಿಸಿದ್ದಾರೆ. 11ನೇ ಶತಮಾನದಲ್ಲಿ ದೇವರ ದಾಸಿಮಯ್ಯ ಜನಿಸಿದ ಗ್ರಾಮ ಇದಾಗಿದ್ದು, ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಈ ಗ್ರಾಮ ವಾಣಿಜ್ಯ ಕೇಂದ್ರವಾಗಿತ್ತು. ಲಕ್ಕುಂಡಿಗಿಂತ ಸಾಂಸ್ಕೃತಿಕ ಆರ್ಥಿಕವಾಗಿ ಮುದನೂರು ಶ್ರೀಮಂತವಾಗಿದೆ. ಇಲ್ಲಿ ಸರ್ಕಾರ ಉತ್ಖನನ ಕಾರ್ಯ ನಡೆಸಬೇಕು ಅಂತ ಮುದನೂರು ಗ್ರಾಮಸ್ಥರು ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ ತಗುಲಿ ಮನೆಯಲ್ಲಿದ್ದ 1,25,00,000 ಮೌಲ್ಯದ ವಸ್ತುಗಳು ಹಾನಿಯಾಗಿವೆ ಅಂತ ರಿಜ್ವಾನ್ ಅನ್ನೋರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇನ್ನು ಶಾಸಕ ಭರತ್ ರೆಡ್ಡಿ ಅವರೇ ಹುಡುಗರನ್ನ ಕಳಿಸಿ ಹೀಗೆ ಮಾಡಿಸಿದ್ದಾರೆ ಅಂತ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಆರೋಪಿಸಿದ್ದಾರೆ. ಕಂಪ್ಲೀಟ್ ನಾನು ಹೇಳ್ತಾ ಇದ್ದೀನಲ್ಲ, ನಿಮಗೆ 4 ತಿಂಗಳ ಹಿಂದೆನೇ ಭರತ್ ರೆಡ್ಡಿ ಮತ್ತು ASP ರವಿಕುಮಾರ್ ಇಲ್ಲಿರುವಂಥ ಒಬ್ಬ ಇನ್ಸ್ಪೆಕ್ಟರ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕಿ ಅರೆಸ್ಟ್ ಆಗಿದ್ದವ್ರನ್ನ ಬಿಡುಗಡೆ ಮಾಡಬೇಕಂದ್ರೂ ಕೂಡ ಸತೀಶ್ ಅವರು ಅರೆಸ್ಟ್ ಮಾಡಿ ಅವ್ರನ್ನ ಕಸ್ಟಡಿ ಕಳಿಸಿದ್ದಾರೆ. ಇವಾಗ ಅವರಿಲ್ಲ, 3 ತಿಂಗಳಲ್ಲೇ ಅವರು ಇಲ್ಲಿಂದ ಟ್ರಾನ್ಸ್ಫರ್ ಆಗಿದ್ದಾರೆ. ಅಂದರೆ ರಾಜಕೀಯವಾಗಿ ಇವರ ಒತ್ತಡಗಳು ಅಧಿಕಾರಿಗಳ ಮೇಲೆ ಹೇಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಿಮಗೆ ಜನಾರ್ದನ್ ರೆಡ್ಡಿಗೆ ಸೇರಿದ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದ ಪ್ರಕರಣ ಸಂಬಂಧ 6 ಅಪ್ರಾಪ್ತರು ಸೇರಿ 8 ಜನರನ್ನ ಬಳ್ಳಾರಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಾಡೆಲ್ ಹೌಸ್ನಲ್ಲಿ ಯಾರು ವಾಸವಿಲ್ಲ ಅಂದಿರೋ SP ಸುಮನಾ ಡಿ ಪನ್ನೇಕರ್ ಮನೆಯಲ್ಲಿ ಯಾವುದೇ ವಸ್ತುಗಳಿರಲಿಲ್ಲ ಅಂದಿದ್ದಾರೆ. ಇನ್ನು ಆರೋಪಿಗಳು ಫೋಟೋ ಶೂಟ್ ಮಾಡಲು ಹೋಗಿದ್ದಾರೆ. ಸಿಗರೆಟ್ನಿಂದ ಮಾಡೆಲ್ ಹೌಸ್ಗೆ ಬೆಂಕಿ ತಗುಲಿರೋ ಶಂಕೆ ಇದೆ ಅಂದಿದ್ದಾರೆ. ಇನ್ನು ವಶಕ್ಕೆ ಪಡೆದ ವ್ಯಕ್ತಿಗಳು ಯಾವುದೇ ರಾಜಕೀಯ ಹಿನ್ನೆಲೆ ಹೊಂದಿಲ್ಲ ಅಂತಲೂ SP ಸುಮನಾ ಡಿ ಪನ್ನೇಕರ್ ಹೇಳಿದ್ದಾರೆ. ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ 2ನೇ ಹಂತದ 46,000 ಮನೆಗಳ ಹಂಚಿಕೆ ಕಾರ್ಯಕ್ರಮ ನಡೆಯಿತು. 2 ವರ್ಷದ ಹಿಂದೆ ಕೊಲೆಯಾದ ಅಂಜಲಿ ಅಂಬಿಗೇರ ಪೋಷಕರಿಗೆ ಸಿಎಂ ಸಿದ್ದರಾಮಯ್ಯ ಮನೆ ಬೀಗ ಹಸ್ತಾಂತರಿಸಿದ್ರು. ಸಿಎಂ ಕೈಯಿಂದ ಮನೆ ಬೀಗ ಪಡೆಯುವಾಗ ಅಜ್ಜಿ ಕಣ್ಣೀರಿಟ್ರು. ಇನ್ನು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಮೊದಲ ಹಂತದಲ್ಲಿ 36,000 ಮನೆ ನೀಡಿದ್ವಿ, ಇದೀಗ 42,345 ಮನೆಗಳನ್ನ ನೀಡಿದ್ದೇವೆ. ಆದರೆ ಬಿಜೆಪಿ 10 ವರ್ಷದಲ್ಲಿ ಏನ್ ಮಾಡಿದೆ ಅಂತ ಹೇಳಿ ಅಂತ ಸವಾಲು ಎಸೆದಿದ್ದಾರೆ.
ಇನ್ನು ಈ ಕಾರ್ಯಕ್ರಮಕ್ಕೂ ಮುನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ ಕೆಲವೊತ್ತು ಚರ್ಚೆ ನಡೆಸಿದ್ದು ಕುತೂಹಲ ಮೂಡಿಸಿದೆ. ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮದ ಕಟೌಟ್ ಕುಸಿದು ಬಿದ್ದು ಮೂವರಿಗೆ ಗಾಯಗಳಾಗಿದೆ. ಮನೆ ಹಂಚಿಕೆ ಕಾರ್ಯಕ್ರಮಕ್ಕೆ ಅಳವಡಿಸಿದ್ದ ನಾಯಕರ ಕಟೌಟ್ ಕುಸಿದು ಈ ಅವಘಡ ಸಂಭವಿಸಿದೆ. ಗಾಯಾಳುಗಳಿಗೆ ಖಾಸಗಿ ಆಸ್ಪತ್ರೆ ಮತ್ತು ಕಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಹಾಸನ ಹೊರವಲಯದ ಭುವನಹಳ್ಳಿಯಲ್ಲಿ ಜೆಡಿಎಸ್ ಸಮಾವೇಶ ನಡೆಯಿತು. ಜೆಡಿಎಸ್ ಪಕ್ಷ ಸ್ಥಾಪನೆ ಮಾಡಿ 25 ವರ್ಷಗಳಾಗಿವೆ. ದೇವೇಗೌಡರ ಜನ್ಮಭೂಮಿಯಲ್ಲೇ ಬೆಳ್ಳಿ ಹಬ್ಬ ಆಚರಣೆಯನ್ನ ಮಾಡ್ತಿದ್ದೇವೆ. ಭ್ರಷ್ಟ ಸರ್ಕಾರ ತೆಗೆಯಲು ಈ ಸಮಾವೇಶ ಮಾಡ್ತಿದ್ದೇವೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಜೊತೆಗೆ ರಾಜ್ಯ ರಾಜಕೀಯಕ್ಕೆ ಬರುವುದು ಜನತೆಯ ಇಚ್ಛೆ, ಭಗವಂತನ ಇಚ್ಛೆ ಅಂತ ಕೂಡ ಹೇಳಿದ್ದಾರೆ. ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಅವರಿಗೆ ನಿಮ್ಮ ಆಟ ನಡೆಯೋದಿಲ್ಲ. ನಾವು ಇದ್ದೇವೆ. ಈ ನಾಡು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ? ರಾಜ್ಯ ಸ್ವರ್ಗೋಗಿದೆ. ರಾಕ್ಷಸರ ಕೈಯಲ್ಲಿ ಸಿಕ್ಕಿ ಈ ರಾಜ್ಯ ಸಂಪತ್ಭರಿತವಾದಂತ ನಾಡನ್ನ ಪ್ರತಿ ಹಂತದಲ್ಲೂ ಲೂಟಿ ಮಾಡ್ತಾ ಇದ್ದಾರೆ. ಈ ಬಾರಿ ಗಣರಾಜ್ಯೋತ್ಸವದಲ್ಲಿ ರಾಜ್ಯದ ಸ್ತಬ್ಧ ಚಿತ್ರ ಇರೋದಿಲ್ಲ ಅನ್ನೋ ವಿಚಾರ ತಿಳಿದು ಬಂದಿದೆ. ಸರಿಯಾಗಿ ಪತ್ರ ವ್ಯವಹಾರ ನಡೆದಿಲ್ಲ, ಹಾಗಾಗಿ ಗೊಂದಲ ಆಗಿತ್ತು ಅಂತ ಬಿಜೆಪಿ ಸಂಸದ ಯದುವೀರ್ ಒಡೆಯರ್ ಹೇಳಿದ್ದಾರೆ. ಇನ್ನು ಬಿಜೆಪಿ ವಿರುದ್ಧ ಆಕ್ರೋಶ ಹೊರಹಾಕಿರುವ ಶಾಸಕ ಪ್ರದೀಪ್ ಈಶ್ವರ್, ಇದು ಬಿಜೆಪಿ ಕರ್ನಾಟಕಕ್ಕೆ ಮಾಡಿದ ಅಪಮಾನ, ಇದರ ಬಗ್ಗೆ ನಾಲಾಯಕ ಸಂಸದರು ಮಾತನಾಡಲಿ ಅಂತ ಕಾಂಗ್ರೆಸ್ ಶಾಸಕರು ಕಿಡಿಕಾರಿದ್ದಾರೆ. ಅಲ್ಲಿ ಭಾಳ ಗೊಂದಲ ಇದೆ. ನಾನು ಆಗಲೇ ಕ್ಲಾರಿಫಿಕೇಶನ್ ಒಂದು ಕೊಡೋದಕ್ಕೆ ನಾನು ಕೇಳಿದ್ದೀನಿ. ಆದರೆ ಇದಾದರೂ ಸ್ಪಷ್ಟವಾಗಿ ಬಂದಿದೆ. ಅಲ್ಲೇ ಯಾವುದೇ ರೀತಿಯ ಅರ್ಜಿ ಅಥವಾ ಏನು ಪ್ರಕ್ರಿಯೆ ಇದೆ ಅದು ಪಾಲನೆ ಮಾಡಿಲ್ಲದೆ ಇರತಕ್ಕಂಥದ್ದು ಒಂದು ಅನುಮಾನ ಇದೆ. ದಯವಿಟ್ಟು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ರಿಪಬ್ಲಿಕ್ ಡೇ ಇಂದ ಅನ್ಯಾಯ ಆಗಿದೆ. ಕರ್ನಾಟಕನೇ ಯಾಕೆ ನೀವು ಆಚೆ ಇಟ್ರಿ? ಅಷ್ಟೇ ನನ್ನ ಪ್ರಶ್ನೆ. ಇದಕ್ಕೆ ನಾನು ನಮ್ಮ ಗೌರವಾನ್ವಿತ ನಾಲಾಯಕ ಎಂಪಿಗಳನ್ನ ಕೇಳಕ್ಕೆ ಬಯಸ್ತೇನೆ. ಮೆಲ್ಲನೆ ಬರ್ತಾನೆ, ಸುತ್ತಮುತ್ತ ನೋಡ್ತಾನೆ. ಕಾಂಪೌಂಡ್ ಹಾರಿ ಕೂಲಾಗೆ ಮನೆ ಬಾಗಿಲು ಬಳಿ ಇರೋ ಶೂ ರ್ಯಾಕ್ ತೆಗೆದು ಕೈ ಚಳಕ ತೋರಿಸಿದ್ದಾನೆ. ನಿನ್ನೆ ರಾತ್ರಿ ಕೆಂಗೇರಿಯ SMV ಲೇಔಟ್ ನಲ್ಲಿ ಶೂ ಕಳ್ಳರು ಕೈ ಚಳಕ ತೋರಿಸಿದ್ದಾರೆ. ಮಂಕಿ ಕ್ಯಾಪ್ ಹಾಕೊಂಡು ಬ್ಯಾಗ್ ಹಿಡಿದು ಬಂದ ಕಳ್ಳ ಕಾಂಪೌಂಡ್ ಹಾರಿ ಮನೆ ಬಾಗಿಲಲ್ಲಿ ಇದ್ದ ಶೂ ರ್ಯಾಕ್ ನಿಂದ ಬೆಲೆ ಬಾಳುವ ಶೂಗಳನ್ನ ಬ್ಯಾಗ್ಗೆ ಹಾಕೊಂಡು ಪರಾರಿಯಾಗಿದ್ರು. ಇದೇ ಜನವರಿ 20ರಂದು JB ನಗರ ಠಾಣೆ ವ್ಯಾಪ್ತಿಯಲ್ಲಿ ಸ್ಕೂಟಿಯಲ್ಲಿ ಬಂದ ಕಳ್ಳರಿಬ್ರು ಶೂ ಕಳ್ಳತನ ಮಾಡಿದ್ರು. ಖದೀಮರ ಕರ ಮತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಇವು ಸಣ್ಣ ಪುಟ್ಟ ಕೇಸ್ ಅನ್ಸಿದ್ರು ಪೊಲೀಸರಿಗೆ ಒಂಥರ ಚಾಲೆಂಜ್ ಆಗಿದೆ. ರಾಜ್ಯದ ಎಲ್ಲಾ ಜೈಲುಗಳಿಗೆ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಸುತ್ತೋಲೆ ಹೊರಡಿಸಿದ್ದಾರೆ. ಖೈದಿಗಳಿಗೆ ಆಹಾರ, ಬಟ್ಟೆ, ಹಾಸಿಗೆ ಸರಬರಾಜು ನಿಯಂತ್ರಣಕ್ಕೆ ಕ್ರಮ ವಹಿಸುವಂತೆ ಸೂಚಿಸಿದ್ದಾರೆ. ನಿರ್ದಿಷ್ಟ ಪ್ರಮಾಣದಲ್ಲಿ ಪ್ಯಾಕ್ ಮಾಡಿರುವಂತಹ ಆಹಾರ ನೀಡಲು ಅವಕಾಶ ನೀಡಿ ಅಂತ ಹೇಳಲಾಗಿದೆ. ಬಾಳೆಹಣ್ಣು, ಸೇಬು, ಸೀಬೆಹಣ್ಣು ಸೇರಿದಂತೆ 2 ಕೆಜಿಯಷ್ಟು ಇರಬೇಕು. ಡ್ರೈ ಫ್ರೂಟ್, ಬೇಕರಿ ತಿನಿಸು ಸೇರಿದಂತೆ 500 ಗ್ರಾಂ ಇರುವಂತಿಲ್ಲ. ವಿಚಾರಣಾ ದಿನ ಖೈದಿಗಳಿಗೆ 2 ಜೊತೆ ಬಟ್ಟೆ, 2 ಒಳ ಉಡುಪು ನೀಡಬಹುದು. ಜೈಲಿನಲ್ಲಿ ದೈಹಿಕ ತಪಾಸಣೆ, ಸೆಕ್ಯೂರಿಟಿ ತಪಾಸಣೆ ನಡೆಸುವಂತೆ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ. ಸಂದರ್ಶನದ ವೇಳೆ ಖೈದಿಗಳಿಗೆ ಖಾಸಗಿ ವ್ಯಕ್ತಿಗಳಿಂದ ಆಹಾರ ಪೂರೈಸುವುದಕ್ಕೆ ಕಡಿವಾಣ ಹಾಕಲು ಡಿಜಿಪಿ ಸುತ್ತೋಲೆ ಹೊರಡಿಸಿದ್ದಾರೆ. ವಿಶ್ವಪ್ರಸಿದ್ಧ ತಿರುಪತಿ ದೇವಸ್ಥಾನದ ಪ್ರಸಾದವಾಗಿರುವ ಲಡ್ಡು ತಯಾರಿಕೆಗೆ ಕಲುಷಿತ ತುಪ್ಪ ಬಳಸಿದ ಪ್ರಕರಣದಲ್ಲಿ ಸಿಬಿಐ ನೇತೃತ್ವದ ಎಸ್ಐಟಿ ತನಿಖೆ ಮುಗಿದಿದೆ. ಅಂತಿಮ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ತಿರುಪತಿ ಲಡ್ಡು ತಯಾರಿಕೆಗೆ ಕಲುಷಿತ ತುಪ್ಪ, ಪಾಮ್ ಆಯಿಲ್ ಬಳಕೆ ಪ್ರಕರಣದ ತನಿಖೆಯನ್ನ ಮುಗಿಸಿ ಅಂತಿಮ ಚಾರ್ಜ್ ಶೀಟ್ ಅನ್ನ ಆಂಧ್ರ ಎಸಿಬಿ ಕೋರ್ಟ್ಗೆ ಸಲ್ಲಿಸಲಾಗಿದೆ. 12 ರಾಜ್ಯಗಳಲ್ಲಿ 15 ತಿಂಗಳು ಎಸ್ಐಟಿ ತನಿಖೆ ನಡೆದಿದ್ದು 36 ಆರೋಪಿಗಳ ಹೆಸರನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ತಿರುಪತಿಗೆ ಕಳಪೆ ತುಪ್ಪವನ್ನ ಸಾಗಿಸಿದ್ದ ಉತ್ತರಾಖಂಡ್ನ ಭೋಲೆ ಬಾಬಾ ಆರ್ಗಾನಿಕ್ ಡೈರಿಯ ಪೊಮಿಲ್ ಜೈನ್, ವಿಪಿನ್ ಜೈನ್ ಕೂಡ ಆರೋಪಿಗಳು ಎನ್ನಲಾಗಿದೆ. ಟಿಟಿಡಿ ಮಾಜಿ ಅಧ್ಯಕ್ಷ YV ಸುಬ್ಬಾರೆಡ್ಡಿ, ಟಿಟಿಡಿ ಮಾಜಿ ಜನರಲ್ ಮ್ಯಾನೇಜರ್ ಪ್ರಳಯ ಕಾವೇರಿ ಜೊತೆಗೆ 36 ಆರೋಪಿಗಳ ಹೆಸರನ್ನ ಉಲ್ಲೇಖಿಸಲಾಗಿದೆ. 2019ರಿಂದ 2024ರವರೆಗೂ ಈ ಕಳಪೆ ತುಪ್ಪವನ್ನ ಪೂರೈಕೆ ಮಾಡಿರುವ ಹಗರಣ ನಡೆದಿದೆ. ಇದರಲ್ಲಿ 250 ಕೋಟಿ ಮೌಲ್ಯದ ಅವ್ಯವಹಾರ ನಡೆದಿದೆ. 68 ಲಕ್ಷ ಕೆಜಿ ಕಳಪೆ ತುಪ್ಪವನ್ನ ಪೂರೈಸಲಾಗಿದೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. T20 ವಿಶ್ವಕಪ್ನಿಂದ ಬಾಂಗ್ಲಾದೇಶವನ್ನ ಐಸಿಸಿ ಕೈಬಿಟ್ಟಿದೆ. ಬಾಂಗ್ಲಾ ತಂಡದ ಬದಲಾಗಿ ಸ್ಕಾಟ್ಲೆಂಡ್ ತಂಡಕ್ಕೆ ಐಸಿಸಿ ಅವಕಾಶವನ್ನ ನೀಡಿದೆ. ಬಾಂಗ್ಲಾ ವೇಗಿ ಮುಸ್ತಫಿಜುರ್ ರೆಹಮಾನ್ ರನ್ನ ಐಪಿಎಲ್ನಿಂದ ಹೊರಹಾಕಿದ್ದಕ್ಕೆ ಕಿಚ್ಚು ಹೊತ್ತಿಕೊಂಡಿತ್ತು. ಇದೀಗ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ T20 ವಿಶ್ವಕಪ್ ಬಗ್ಗೆ ಖ್ಯಾತಿ ತೆಗೆದಿದೆ.
ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಆರ್ಸಿಬಿ ತಂಡದ ಟ್ರೋಫಿ ಸಂಭ್ರಮಾಚರಣೆ ವೇಳೆ ಸಂಭವಿಸಿದ ಕಾಲ್ತುಳಿತದಲ್ಲಿ ಉಸಿರು ಚೆಲ್ಲಿದ ಮಕ್ಕಳು ಕುಟುಂಬ ಇನ್ನೂ ಕಣ್ಣೀರಿಡ್ತಾ ಇವೆ. ಮಗ ಭೂಮಿಕ್ ನೆನಪಿನಲ್ಲೇ ಲಕ್ಷ್ಮಣ್ ಕೂದಲು ಬಿಟ್ಟಿದ್ದಾರೆ. ಪುತ್ರ ಶ್ರವಣ ನೆನಪಿನಲ್ಲೇ ತಾಯಿ ಲಕ್ಷ್ಮೀ ದೇವಮ್ಮ ಸಂಕಟ ಪಡ್ತಾ ಇದ್ದಾರೆ. ಇನ್ನು ನಮ್ಮ ಪರಿಸ್ಥಿತಿ ಯಾವ ಪೋಷಕರಿಗೆ ಬಾರದಿರಲಿ ಅಂತ ಕೋಲಾರ ಮೂಲದ ಸಹನಾ ತಂದೆ ಸುರೇಶ್ ಬಾಬು ಕಣ್ಣೀರಾಗಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರ ವಿಜೇತ ಗಿಲ್ಲಿ ನಟ ತಮ್ಮೂರಿನಲ್ಲಿ ತಾವು ಓದಿದ ಶಾಲೆಗೆ ಭೇಟಿ ನೀಡಿದ್ದಾರೆ. ಶಿಕ್ಷಕರ ಜೊತೆ ಮಾತನಾಡಿ ಮಕ್ಕಳ ಜೊತೆ ಸಮಯ ಕಳೆದಿದ್ದಾರೆ. ಮತ್ತೊಂದು ಕಡೆ ಜಸ್ಟ್ 3 ತಿಂಗಳಲ್ಲಿ ಗಿಲ್ಲಿ ಇನ್ಸ್ಟಾಗ್ರಾಮ್ ಫಾಲೋವರ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ. ಈಗಾಗಲೇ ಗಿಲ್ಲಿಯನ್ನು 20 ಲಕ್ಷ ಜನ ಫಾಲೋ ಮಾಡ್ತಿದ್ದಾರೆ. ಈ ಪ್ರೀತಿಗೆ ಎಂದಿಗೂ ಚಿರಋಣಿ ಅಂತ ಗಿಲ್ಲಿ ಪೋಸ್ಟ್ ಮಾಡಿ ಖುಷಿ ವ್ಯಕ್ತಪಡಿಸಿದ್ದಾರೆ.